ದ್ವಾಪರಯುಗದ ಕೊನೆಯ ದಿನಗಳು ಧರ್ಮ ನಿಧಾನವಾಗಿ ಅಳಿದು ಹೋಗುತ್ತಿತ್ತು. ಮಥುರಾ ರಾಜ್ಯದ ಸಿಂಹಾಸನದ ಮೇಲೆ ಕುಳಿತಿದ್ದವನು ರಾಜನಲ್ಲ, ರಾಕ್ಷಸ. ಅವನೇ ಕಂಸ. ಭಯವೇ ನ್ಯಾಯವಾಗಿತ್ತು, ಕ್ರೌರ್ಯವೇ ಅಧಿಕಾರವಾಗಿತ್ತು. ಆದರೆ ಅವನ ಆಡಳಿತದ ಇತಿಹಾಸವನ್ನು ನೋಡಿದಾಗ ಒಂದು ವಿಚಿತ್ರವಾದ ಆತ್ಮೀಯತೆಯ ಕ್ಷಣ ಕಂಡುಬರುತ್ತದೆ. ಆ ಕ್ಷಣದಲ್ಲಿ ಕಂಸ ಒಬ್ಬ ರಾಕ್ಷಸನಾಗಿರಲಿಲ್ಲ, ಒಬ್ಬ ಅಣ್ಣನಾಗಿದ್ದ. ಸಿಂಹಾಸನದಲ್ಲಿ ಕುರಿತು ನೋಡುವ ಬದಲು ಕಂಸ ತಾನೇ ರಥದ ಕಡಿವಾಣ ಹಿಡಿದ. ಭಯದಿಂದ ಬದುಕುತ್ತಿದ್ದ ರಾಜ್ಯದಲ್ಲಿ ಆ ದಿನ ಮಾತ್ರ ಸಂತೋಷ ಕಂಡುಬಂತು. ಕೈಯಾರೆ ರಥವನ್ನು ಮುನ್ನಡೆಸಿ ಸೋದರಿಯನ್ನು ಅತ್ತೆಮನೆಗೆ ಕರೆದೊಯ್ಯುತ್ತಿದ್ದ ಆ ಕ್ಷಣ ಮಥುರೆಯ ಇತಿಹಾಸವೇ ಬದಲಾಗುವ ಸೂಚನೆಯಾಗಿತ್ತು. ರಥವು ಮಥುರೆಯ ಗಡಿ ದಾಟುತ್ತಿದ್ದಂತೆ ಹಗಲಿನಲ್ಲೇ ಘೋರ ಕತ್ತಲೆ ಆವರಿಸಿತು. ಶಾಂತವಾಗಿದ್ದ ಗಾಳಿ ಚಂಡಮಾರುತವಾಯಿತು. ಪ್ರಕೃತಿಯೇ ಒಂದು ಕ್ಷಣ ಸ್ತಬ್ಧವಾಯಿತು. ಆಗಂತೆ ಆಕಾಶವಾಣಿ ಮೊಳಗಿತು. ಎಲೈ ಮೂರ್ಖ ಕಂಸನೆ, ದೇವಕಿಯ 8ನೇ ಗರ್ಭದಲ್ಲಿ ಜನಿಸುವ ಶಿಶು ನಿನ್ನ ಅಂತ್ಯ ಹಾಡಲಿರುವ ಕಾಲನಾಗಿ ಬರಲಿದೆ. ನನ್ನನ್ನು ಕೊಲ್ಲುವ ಮಗ ಹುಟ್ತಾನ? ಹಾಗಾದರೆ ದೇವಕಿ ಈಗಲೇ ಸಾಯಬೇಕು. ಆ ಒಂದು ಮಾತು ಕಂಸನೊಳಗಿನ ಅಣ್ಣನನ್ನು ಕೊಂದು ಹಾಕಿತು. ಉಳಿದದ್ದು ಮರಣ ಭಯ ಮಾತ್ರ. ಅಣ್ಣ, ಬೇಡ. ಆಗ ವಾಸುದೇವ, ಬೇಡ ಕಂಸ, ನಿನ್ನ ಮೃತ್ಯು ದೇವಕಿಯಿಂದ ಅಲ್ಲ, ಅವಳ ಮಗುವಿನಿಂದ. ನಾನು ಮಾತು ಕೊಡುತ್ತೇನೆ, ಹುಟ್ಟುವ ಪ್ರತಿಯೊಂದು ಮಗುವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಒಬ್ಬ ರಾಜನ ಭಯವನ್ನೇ ಆಯುಧವನ್ನಾಗಿ ಮಾಡಿಕೊಂಡ ವಸುದೇವ ಮರಣವನ್ನು ಸ್ವಲ್ಪ ಕಾಲ ಮುಂದೂಡಿದ. ಬ್ರಹ್ಮಾಂಡದ ಆ ಗರ್ಜನೆ ಕೇಳುತ್ತಿದ್ದಂತೆ ಕಂಸನೊಳಗಿದ್ದ ಸೋದರ ಪ್ರೇಮ ಕ್ಷಣಾರ್ಧದಲ್ಲಿ ಬೂದಿಯಾಯಿತು. ಸಾವಿನ ಭಯ ಅವನನ್ನು ರಕ್ತಪಿಪಾಸು ರಾಕ್ಷಸನನ್ನಾಗಿ ಮಾಡಿತು. ತನ್ನ ಪ್ರಾಣ ರಕ್ಷಣೆಗಾಗಿ ಮನುಷ್ಯ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದು ಎಂಬುದಕ್ಕೆ ಅಂದು ಮಥುರೆಯ ರಾಜದಿಯೇ ಸಾಕ್ಷಿ. ಪತ್ನಿಯ ಪ್ರಾಣ ಉಳಿಸಲು ವಸುದೇವ ಅಸಹಾಯಕನಾಗಿ ಕಂಸನ ಪಾದಗಳಿಗೆ ಬಿದ್ದನು. ಹುಟ್ಟುವ ಪ್ರತಿ ಮಗುವನ್ನು ಕಂಸನ ಕೈಗೆ ಒಪ್ಪಿಸುವ ಕಠಿಣ ನಿರ್ಧಾರವನ್ನು ವಸುದೇವ ಅಂದು ಅನಿವಾರ್ಯವಾಗಿ ತೆಗೆದುಕೊಂಡನು. ತನ್ನ ಮಕ್ಕಳ ಸಾವಿನ ವ್ಯಾರಂಟಿಗೆ ತಾನೇ ಸಹಿ ಹಾಕುವಂತಹ ಪರಿಸ್ಥಿತಿ ಆ ತಂದೆಯದ್ದಾಗಿತ್ತು. ವಸುದೇವನ ಮಾತಿಗೆ ಕಂಸ ಖಡ್ಗವನ್ನೇನೋ ಕೆಳಗಿಡಿಸಿದ, ಆದರೆ ಅವರ ಬದುಕನ್ನು ನರಕವಾಗಿಸಿದ. ತನ್ನ ಸಾವಿನಿಂದ ತಪ್ಪಿಸಿಕೊಳ್ಳಲು ಕಂಸ ನಿರಪರಾಧಿಗಳ ರಕ್ತ ಸುರಿಸಲು ಆರಂಭಿಸಿದ. ಅವನು ಮಕ್ಕಳನ್ನು ಕೊಲ್ಲುತ್ತಿದ್ದ. ವಸುದೇವನ ಮಾತಿಗೆ ಕಂಸ ಖಡ್ಗವನ್ನೇನೋ ಕೆಳಗಿಡಿಸಿದ, ಆದರೆ ಅವರ ಬದುಕನ್ನು ನರಕವಾಗಿಸಿದ. ಅರಮನೆಯಲ್ಲಿ ಇರಬೇಕಿದ್ದ ನವಜೋಡಿಗಳು ಸರಪಳಿಗಳಿಂದ ಬಂದಿಯಾಗಿ ಕತ್ತಲೆ ತುಂಬಿದ ಸೆರೆಮನೆಯ ಪಾಲಾದರು. ಮದುವೆಯ ಮಂಗಳವಾದ್ಯಗಳು ನಿಂತು ಹೋದವು. ಬದಲಾಗಿ ಸೆರೆಮನೆಯ ಕಬ್ಬಿಣದ ಬಾಗಿಲುಗಳು ಭಯಾನಕವಾಗಿ ಮುಚ್ಚಿಕೊಂಡವು. ಅಂದು ಕತ್ತಲೆ ತುಂಬಿದ ಕಲ್ಲುಕೋಟೆಯ ಬಂಧಿಯಾದರು. ಕಾಲ ಚಕ್ರ ಉರುಳುತ್ತಿತ್ತು. ಕಂಸನ ಪಾಪದ ಕೊಡತುಂಗುವ ಸಮಯ ಹತ್ತಿರವಾಗುತ್ತಿತ್ತು. ತನ್ನ ಕಣ್ಣೆದುರೇ ಒಂದೊಂದಾಗಿ 6 ಮಕ್ಕಳನ್ನು ಬಲಿಪಡೆದ ಆ ಕಟುಕ ಕಂಸ 8ನೇ ಮಗುವಿನ ಆಗಮನವನ್ನು ತಡೆಯಬಲ್ಲನೆ? ಸೆರೆಮನೆಯ ಆ ಭೀಕರ ಕತ್ತಲೆಯನ್ನು ಸೀಳಿ ಬೆಳಕು ಮೂಡುವುದೇ? ಆದರೆ ಆ ಕತ್ತಲೆಯೊಳಗೆ ಜಗತ್ತನ್ನೇ ಬೆಳಗುವ ಬೆಳಕು ಬೆಳೆಯುತ್ತಿತ್ತು. ಅಧರ್ಮದ ಅಂತ್ಯ ಆರಂಭವಾಗಿತ್ತು. ಆದರೆ ಆಕಾಶವಾಣಿಯ ಆ ಭವಿಷ್ಯವಾಣಿ ನಿಜವಾಗುವುದೇ? ತನ್ನ ಕಣ್ಣೆದುರೇ ಒಂದೊಂದಾಗಿ 6 ಮಕ್ಕಳನ್ನು ಬಲಿಪಡೆದ ಆ ಕಟುಕ ಕಂಸ 8ನೇ ಮಗುವಿನ ಆಗಮನವನ್ನು ತಡೆಯಬಲ್ಲನೆ? ಬರಲಿದೆ ಅಧರ್ಮದ ಅಂತ್ಯಕ್ಕೆ ಅವತಾರ ಪುರುಷನ ಆಗಮನ. ಮುಂದಿನ ಭಾಗದಲ್ಲಿ ನೋಡಿ, ದಿವ್ಯ ಅವತಾರ. ಆದರೆ ಆಕಾಶವಾಣಿಯ ಆ ಭವಿಷ್ಯವಾಣಿ ನಿಜವಾಗುವುದೇ? ತನ್ನ